ದೇಶದ ರಾಜಕೀಯ ವಲಯದಲ್ಲಿ ಈಗ ದೊಡ್ಡದೊಂದು ಸಂಚಲನ ಸೃಷ್ಟಿಯಾಗಿದೆ. ಒಂದು ಕಡೆ ದೇಶದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಅತ್ಯಂತ ಪ್ರಮುಖ ಘಟ್ಟದಲ್ಲಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಮಾತ್ರ ಅಧಿವೇಶನವನ್ನ ಬಿಟ್ಟು ಜರ್ಮನಿ ಪ್ರವಾಸವನ್ನ ಕೈಗೊಂಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಪ್ರವಾಸದ ಹಿಂದೆ ಕೇವಲ ಜರ್ಮನಿ ಭೇಟಿ ಅಷ್ಟೇ ಇಲ್ಲ, ಬದಲಾಗಿ ಒಂದು ಸ್ಫೋಟಕ ಸತ್ಯ ಅಡಗಿದೆ ಎಂದು ವಿಘ್ನೇಶ್ ಶಿಶಿರ್ ಅವರು ಒಂದು ಸ್ಫೋಟಕ ವಿಚಾರವನ್ನ ಸಿಡಿಸಿದ್ದಾರೆ. ರಾಹುಲ್ ಗಾಂಧಿಯವರು ಜರ್ಮನಿಯಲ್ಲಿ ರಾಜಕೀಯ ಆಶ್ರಯವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮತ್ತು ಅವರ ಅರ್ಜಿಯನ್ನ ಅಲ್ಲಿನ ಜರ್ಮನಿ ಸರ್ಕಾರ ಸ್ವೀಕರಿಸಿದೆ ಎನ್ನುವ ಆಘಾತಕಾರಿ ಮಾಹಿತಿಯನ್ನ ವಿಘ್ನೇಶ್ ಶಿಶಿರ್ ಅವರು ಸಿಡಿಸಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಭಾರತವನ್ನ ಬಿಟ್ಟು ಜರ್ಮನಿಯಲ್ಲಿ ಆಶ್ರಯವನ್ನ ಪಡೆಯಲು ಮುಂದಾಗಿದ್ದಾರಾ? ವಿಘ್ನೇಶ್ ಶಿಶಿರ್ ಅವರು ನೀಡಿದ ಈ ಸ್ಫೋಟಕ ಮಾಹಿತಿಯಲ್ಲೇನಿದೆ? ಸಂಸತ್ತಿನ ಅಧಿವೇಶನಕ್ಕೂ ಈ ಪ್ರವಾಸಕ್ಕೂ ಇರುವ ಸಂಬಂಧವೇನು? ಈ ಎಲ್ಲಾ ಆಯಾಮಗಳ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯ ಇತಿಹಾಸದಲ್ಲಿ ಸಂವಿಧಾನಿಕ ನೈತಿಕತೆ, ಪೌರತ್ವದ ಕಾನೂನುಗಳು ಮತ್ತು ವಿದೇಶಿ ಸಂಬಂಧಗಳ ಸುತ್ತಲಿನ ವಿವಾದಗಳು ಹೊಸದೇನಲ್ಲದಿದ್ರೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ಸುತ್ತ ಹೆಣೆಯಲಾದ ಇತ್ತೀಚಿನ ಬೆಳವಣಿಗೆಗಳು ಅತ್ಯಂತ ಸಂಕೀರ್ಣ ಮತ್ತು ತೀವ್ರ ಸ್ವರೂಪದ್ದಾಗಿವೆ. ರಾಹುಲ್ ಗಾಂಧಿಯವರ ಪೌರತ್ವದ ಕುರಿತಾದ ಕಾನೂನು ಹೋರಾಟಗಳು ಕೇವಲ ರಾಜಕೀಯ ಭಾಷಣಗಳಿಗೆ ಸೀಮಿತವಾಗಿಲ್ಲ, ಇದು ನ್ಯಾಯಾಲಯದ ಅಂಗಳದಲ್ಲಿ ದಾಖಲೆಗಳ ಸಮರವಾಗಿ ಪರಿಣಮಿಸಿದೆ. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಮತ್ತು ಆ ಮೂಲಕ ಭಾರತೀಯ ಸಂಸತ್ ಸದಸ್ಯರಾಗಿ ಮುಂದುವರಿಯುವ ಅರ್ಹತೆಯನ್ನೇ ಕಳೆದುಕೊಂಡಿದ್ದಾರೆ ಎಂದು ಪ್ರತಿಪಾದಿಸಿ ಹಲವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಂವಿಧಾನದ 9ನೇ ವಿಧಿಯು ಯಾವುದೇ ಭಾರತೀಯ ನಾಗರಿಕನು ಸ್ವಯಂ ಪ್ರೇರಿತವಾಗಿ ವಿದೇಶಿ ಪೌರತ್ವವನ್ನ ಪಡೆದರೆ ಅವನ ಭಾರತೀಯ ಪೌರತ್ವವು ತಕ್ಷಣವೇ ರದ್ದಾಗುತ್ತದೆ ಎಂದು ಸ್ಪಷ್ಟಪಡಿಸುತ್ತೆ. ಈ ಸಂವಿಧಾನಿಕ ನಿಬಂಧನೆಗಳನ್ನು ಆಧರಿಸಿ ಶಿಶಿರ್ ಅವರು ಯುಕೆ ಸರ್ಕಾರದ ಕಂಪನಿಗಳ ರಿಜಿಸ್ಟರ್ ಕಚೇರಿಯಿಂದ ಪಡೆದ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಈ ದಾಖಲೆಗಳ ಪ್ರಕಾರ ರಾಹುಲ್ ಗಾಂಧಿಯವರು ಬ್ರಿಟಿಷ್ ಮೂಲದ ಬ್ಯಾಕ್ಸ್ ಆಫ್ ಲಿಮಿಟೆಡ್ ಎಂಬ ಕಂಪನಿಯಲ್ಲಿ ನಿರ್ದೇಶಕರಾಗಿದ್ದಾಗ ತಮ್ಮ ರಾಷ್ಟ್ರೀಯತೆಯನ್ನ ಬ್ರಿಟಿಷ್ ಎಂದು ನಮೂದಿಸಿದ್ದಾರೆ ಎಂಬುದು ಶಿಶಿರ್ ಅವರ ಪ್ರಮುಖ ಆರೋಪವಾಗಿದೆ. ಈ ಮಾಹಿತಿಯನ್ನ ಆಧರಿಸಿ ವಿಘ್ನೇಶ್ ಶಿಶಿರ್ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ರಾಹುಲ್ ಗಾಂಧಿಯವರು ರಾಯ್ಬರೇಲಿ ಕ್ಷೇತ್ರದಿಂದ ಸಂಸದರಾಗಿ ಮುಂದುವರಿಯಲು ಯಾವ ಅಧಿಕಾರವನ್ನು ಹೊಂದಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ನ್ಯಾಯಾಲಯದ ಪ್ರಕ್ರಿಯೆಗಳು ಸಾಗಿದಂತೆ ಶಿಶಿರ್ ಅವರು ತಮ್ಮ ಆರೋಪಗಳನ್ನು ಬಲಪಡಿಸಲು ಲಂಡನ್ ಮಾತ್ರವಲ್ಲದೆ ವಿಯೆಟ್ನಾಂ ಮತ್ತು ಉಜ್ಬೆಕಿಸ್ತಾನ್ನಿಂದ ಕೂಡ ವಿಡಿಯೋಗಳು ಮತ್ತು ದಾಖಲೆಗಳನ್ನು ಸಂಗ್ರಹಿಸ್ತಾ ಇರುವುದಾಗಿ ತಿಳಿಸಿದ್ದಾರೆ. ಇನ್ನು 2025ರ ಸಂಸತ್ತಿನ ಚಳಿಗಾಲದ ಅಧಿವೇಶನವು ಡಿಸೆಂಬರ್ ತಿಂಗಳಿನಲ್ಲಿ ಅತ್ಯಂತ ಮಹತ್ವದ ಶಾಸನಾತ್ಮಕ ಚರ್ಚೆಗಳೊಂದಿಗೆ ಆರಂಭವಾಯಿತು. ವಿಶೇಷವಾಗಿ ಚುನಾವಣಾ ಸುಧಾರಣೆಗಳ ಕುರಿತಾದ ಚರ್ಚೆಯಲ್ಲಿ ರಾಹುಲ್ ಗಾಂಧಿಯವರು ಡಿಸೆಂಬರ್ 10ರಂದು ಲೋಕಸಭೆಯಲ್ಲಿ ಆಡಳಿತದ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಕೇಂದ್ರ ಚುನಾವಣಾ ಆಯುಕ್ತರ ನೇಮಕಾತಿ ಸಮಿತಿಯಿಂದ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೊರಗಿಟ್ಟಿರುವುದನ್ನ ಇವರು ಪ್ರಶ್ನಿಸಿದರು. ಇನ್ನು ಅಧಿವೇಶನವು ಡಿಸೆಂಬರ್ 19ರಂದು ಮುಕ್ತಾಯಗೊಳ್ಳಬೇಕಿದ್ರು ರಾಹುಲ್ ಗಾಂಧಿಯವರು ಮಾತ್ರ ಡಿಸೆಂಬರ್ 15ರಿಂದ 20ರವರೆಗೆ ಜರ್ಮನಿಯ ಬರ್ಲಿನ್ಗೆ ಪ್ರವಾಸ ಕೈಗೊಳ್ಳಲು ನಿರ್ಧರಿಸಿದ್ದು ದೊಡ್ಡ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಆಯೋಜಿಸಿದ ಈ ಪ್ರವಾಸವು ಭಾರತೀಯ ಡಯಾಸ್ಪೋರಾದೊಂದಿಗಿನ ಸಂವಾದ ನಡೆಸುವ ಮತ್ತು ಯುರೋಪಿಯನ್ ನಾಯಕರನ್ನ ಭೇಟಿ ಮಾಡುವ ಉದ್ದೇಶವನ್ನ ಹೊಂದಿತ್ತು. ಬಿಜೆಪಿಯ ವಕ್ತಾರರು ರಾಹುಲ್ ಗಾಂಧಿಯವರನ್ನು ವಿದೇಶ ನಾಯಕ ಮತ್ತು ಪ್ರವಾಸೋದ್ಯಮದ ನಾಯಕ ಎಂದು ಲೇವಡಿ ಮಾಡಿದ್ರು. ಸಂಸತ್ತಿನ ಅಧಿವೇಶನ, ಅದರಲ್ಲೂ ಬಹಳ ಮುಖ್ಯವಾದ ಅಧಿವೇಶನ ನಡೀತಾ ಇರುವಾಗಲೇ ವಿರೋಧ ಪಕ್ಷದ ನಾಯಕರು ವಿದೇಶಕ್ಕೆ ತೆರಳುವುದು ಇವರ ಜವಾಬ್ದಾರಿಯ ಕೊರತೆಯನ್ನ ತೋರಿಸುತ್ತದೆ ಎಂದು ಟೀಕಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಅರ್ಧದಷ್ಟು ಕೆಲಸದ ಸಮಯವನ್ನ ವಿದೇಶ ಪ್ರವಾಸಕ್ಕಾಗಿ ಕಳೆಯುತ್ತಾ ಇದ್ದಾರೆ ಎಂದು ಪ್ರತಿಟೀಕೆ ಮಾಡಿದರು. ಇನ್ನು ಅತ್ಯಂತ ಗಂಭೀರ ಮತ್ತು ಸ್ಫೋಟಕ ಮಾಹಿತಿ ಎಂದರೆ ರಾಹುಲ್ ಗಾಂಧಿಯವರು ಜರ್ಮನಿಯಲ್ಲಿ ರಾಜಕೀಯ ಆಶ್ರಯಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮತ್ತು ಅಲ್ಲಿನ ಸರ್ಕಾರವು ಅಂಗೀಕರಿಸಿದೆ ಎಂಬ ವಿಘ್ನೇಶ್ ಶಿಶಿರ್ ಅವರ ಮಾತು. ಈ ಆರೋಪವು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ವಲಯದಲ್ಲಿ
ತೀವ್ರ ಸಂಚಲನವನ್ನ ಮೂಡಿಸಿದೆ. ಶಿಶಿರ್ ಅವರ ಪ್ರಕಾರ ರಾಹುಲ್ ಗಾಂಧಿ ಅವರು ತಮ್ಮ ಮೇಲಿರುವ ಕಾನೂನು ಕ್ರಮಗಳಿಂದ ತಪ್ಪಿಸಿಕೊಳ್ಳಲು ವಿದೇಶಿ ನೆಲದಲ್ಲಿ ಆಶ್ರಯವನ್ನ ಕೋರ್ತಾ ಇದ್ದಾರೆ. ರಾಜಕೀಯ ಆಶ್ರಯವು ಸಾಮಾನ್ಯವಾಗಿ ತನ್ನ ಸ್ವಂತ ದೇಶದಲ್ಲಿ ರಾಜಕೀಯ ಕಿರುಕುಳ ಅಥವಾ ಜೀವಕ್ಕೆ ಅಪಾಯವಿರುವ ವ್ಯಕ್ತಿಗಳಿಗೆ ವಿದೇಶಿ ಸರ್ಕಾರಗಳು, ವಿದೇಶಿ ದೇಶಗಳು ನೀಡುವಂತಹ ರಕ್ಷಣೆಯಾಗಿದೆ. ರಾಹುಲ್ ಗಾಂಧಿ ಅವರು ಭಾರತದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದು ಸಂವಿಧಾನಿಕವಾಗಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಇಂತಹ ವ್ಯಕ್ತಿಯು ವಿದೇಶದಲ್ಲಿ ಆಶ್ರಯವನ್ನ ಕೋರುವುದು, ರಾಜಕೀಯ ಆಶ್ರಯವನ್ನ ಕೋರುವುದು ಒಂದು ಅಸಾಧಾರಣ ಬೆಳವಣಿಗೆಯಾಗುತ್ತೆ. ಇನ್ನು ವಿಘ್ನೇಶ್ ಶಿಶಿರ್ ಅವರು ಈ ಮಾಹಿತಿಯನ್ನ ಹೊರಹಾಕಲು ಹಲವು ಅಂಶಗಳನ್ನ ಉಲ್ಲೇಖಿಸಿದ್ದಾರೆ. ಮೊದಲನೇದು ಕಾನೂನು ಒತ್ತಡ. ರಾಹುಲ್ ಗಾಂಧಿ ಅವರ ವಿರುದ್ಧದ ಪೌರತ್ವ ಪ್ರಕರಣವು ಗಂಭೀರ ಹಂತವನ್ನ ತಲುಪಿದೆ ಮತ್ತು ಬ್ರಿಟಿಷ್ ಪಾಸ್ಪೋರ್ಟ್ನ ಮಾಹಿತಿಯನ್ನು ಯುಕೆ ಸರ್ಕಾರವು ಭಾರತೀಯ ಹೋಮ್ ಮಿನಿಸ್ಟರ್ ಗೃಹ ಸಚಿವಾಲಯಕ್ಕೆ ಹಸ್ತಾಂತರಿಸಿದೆ ಎಂಬ ವರದಿಗಳು ಬಂದಿವೆ. ಇನ್ನು ಎರಡನೆಯದ್ದು ತನಿಖಾ ಸಂಸ್ಥೆಗಳ ಸಕ್ರಿಯತೆ. ಜಾರಿ ನಿರ್ದೇಶನಾಲಯ ಇಡಿ ಮತ್ತು ಸಿಬಿಐ ಈ ಪ್ರಕರಣದಲ್ಲಿ ಆಕ್ಟಿವ್ ಆಗಿ ದಾಖಲೆಗಳನ್ನ ಸಂಗ್ರಹಿಸ್ತಾ ಇವೆ. ಇನ್ನು ವಿದೇಶಿ ಸಂಪರ್ಕಗಳು. ಜರ್ಮನಿಯ ಹರ್ಟಿ ಸ್ಕೂಲ್ನಲ್ಲಿ ರಾಹುಲ್ ಗಾಂಧಿ ಅವರು ಕಾರ್ನೆಲಿಯಾ ಹೋಲ್ ಅವರಂತಹ ವ್ಯಕ್ತಿಗಳನ್ನ ಭೇಟಿಯಾಗಿರುವುದು ಇವರನ್ನ ಬಿಜೆಪಿ ಭಾರತೀಯ ವಿರೋಧಿ ಶಕ್ತಿಗಳು ಎಂದು ಬಣ್ಣಿಸಿದೆ. ಆದರೂ ಅಧಿಕೃತ ಮೂಲಗಳಿಂದ ಅಥವಾ ಜರ್ಮನ್ ಸರ್ಕಾರದಿಂದ ಈ ಆಶ್ರಯ ಅರ್ಜಿಯ ಬಗ್ಗೆ ಯಾವುದೇ ದೃಢೀಕರಣ ದೊರೆತಿಲ್ಲ. ಡಿಸೆಂಬರ್ ಅಂತ್ಯದಲ್ಲಿ ರಾಹುಲ್ ಗಾಂಧಿ ಅವರು ಭಾರತಕ್ಕೆ ಮರಳಿ ಪತ್ರಿಕಾಗೋಷ್ಠಿಯನ್ನ ಪ್ರೆಸ್ ಮೀಟ್ ಅನ್ನ ನಡೆಸಿದ್ದಾರೆ ಎಂಬ ಮಾಹಿತಿ ಇರುವುದರಿಂದ ಆಶ್ರಯ ಅರ್ಜಿಯ ಅಂಗೀಕಾರದ ಬಗ್ಗೆ ಇರುವ ಹೇಳಿಕೆಗಳು ಅಥವಾ ಸುದ್ದಿಗಳು ಪ್ರಸ್ತುತ ರಾಜಕೀಯ ಅಖಾಡದಲ್ಲಿ ನಿರೂಪಣಾ ಸಮರದ ಭಾಗವಾಗಿ ಕಂಡು ಬರ್ತಾ ಇವೆ. ಇನ್ನು ವಿಘ್ನೇಶ್ ಶಿಶಿರ್ ಅವರು ಪ್ರಭಾವಿ ವ್ಯಕ್ತಿಯ ವಿರುದ್ಧ ಕಾನೂನು ಹೋರಾಟವನ್ನ ನಡೆಸ್ತಾ ಇರೋದ್ರಿಂದ ಇವರಿಗೆ ಜೀವ ಬೆದರಿಕೆ ಇದೆ ಎಂದು ಅಲಹಾಬಾದ್ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. 2025 ಆಗಸ್ಟ್ 30ರಂದು ನ್ಯಾಯಮೂರ್ತಿಗಳಾದ ಸಂಗೀತ ಚಂದ್ರ ಮತ್ತು ಬಿಆರ್ ಸಿಂಗ್ ಅವರ ಪೀಠವು ಶಿಶಿರ್ ಅವರಿಗೆ ದಿನದ 24 ಗಂಟೆಯು ಕೇಂದ್ರದ ಸಶಸ್ತ್ರ ಪೊಲೀಸ್ ಪಡೆಯು ಭದ್ರತೆಯನ್ನ ಒದಗಿಸಲು ಆದೇಶಿಸಿತು. ಇನ್ನು ವಿಘ್ನೇಶ್ ಶಿಶಿರ್ ಅವರ ದೂರಿನ ಆಧಾರದ ಮೇಲೆ ಇಡಿ ರಾಹುಲ್ ಗಾಂಧಿ ಅವರ ವಿರುದ್ಧ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಅಡಿಯಲ್ಲಿ ತನಿಖೆಯನ್ನ ಆರಂಭಿಸಿದೆ. ಸೆಪ್ಟೆಂಬರ್ 9, 2025ರಂದು ಶಿಶಿರ್ ಅವರು ದೆಹಲಿಯ ಇಡಿ ಕಚೇರಿಯಲ್ಲಿ ಹಾಜರಾಗಿ ಸುಮಾರು 12 ಗಂಟೆಗಳ ಕಾಲ ಹೇಳಿಕೆಯನ್ನ ನೀಡಿದರು. ಇನ್ನು ಶಿಶಿರ್ ಅವರು ಸಲ್ಲಿಸಿದ ಪ್ರಮುಖ ದಾಖಲೆಗಳನ್ನ ನೋಡ್ತಾ ಹೋದ್ರೆ ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಿಸಿದ ಇಮೇಲ್ಗಳು ಮತ್ತು ಅಧಿಕೃತ ಪತ್ರಗಳು, ವಿದೇಶಗಳಲ್ಲಿ ಇವರು ಹೊಂದಿದ್ದಾರೆ ಎನ್ನಲಾದ ಬ್ಯಾಂಕ್ ಅಕೌಂಟ್ಗಳು ಮತ್ತು ಕಂಪನಿಗಳ ಹೂಡಿಕೆಗಳ ವಿವರ, ಲಂಡನ್, ವಿಯೆಟ್ನಾಂ ಮತ್ತು ಉಜ್ಬೇಕಿಸ್ತಾನ್ನಿಂದ ಸಂಗ್ರಹಿಸಿದ ವಿಡಿಯೋಗಳ ಸಾಕ್ಷಿಗಳು. ಇನ್ನು ಕೇಂದ್ರ ಸರ್ಕಾರವು ಈ ಬಗ್ಗೆ ಯುಕೆ ಸರ್ಕಾರಕ್ಕೆ ಪತ್ರವನ್ನ ಬರೆದು ಅಧಿಕೃತ ಮಾಹಿತಿಯನ್ನ ಕೇಳಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದೆ. ಒಂದು ವೇಳೆ ಯುಕೆ ಸರ್ಕಾರವು ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವ ಹೊಂದಿದ್ದಾರೆ ಎಂದು ದೃಢೀಕರಿಸಿದರೆ ಅದು ಇವರ ಸಂಸತ್ತು ಸದಸ್ಯತ್ವದ ಅನರ್ಹತೆಗೆ ಮತ್ತು ಭಾರತೀಯ ಪೌರತ್ವದ ರದ್ದತಿಗೆ ನೇರ ಕಾರಣವಾಗಬಹುದು. ರಾಹುಲ್ ಗಾಂಧಿ ಅವರ ಸುತ್ತಲಿನ ಈ ವಿವಾದವು ಕೇವಲ ವ್ಯಕ್ತಿಗಳ ಸಂಘರ್ಷವಲ್ಲ, ಇದು ಭಾರತದ ಪೌರತ್ವ ಕಾನೂನುಗಳ ಕಟ್ಟುನಿಟ್ಟಾದ ಅನುಷ್ಠಾನ ಮತ್ತು ವಿರೋಧ ಪಕ್ಷದ ನಾಯಕನ ಜಾಗತಿಕ ಜವಾಬ್ದಾರಿಗಳ ನಡುವಿನ ಸಂಘರ್ಷವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್